ಹೆಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ನೀಲು ಕುಕಿಂಗ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ರೇಷನ್ ಅಕ್ಕಿನ ಉಪಯೋಗಿಸ್ಕೊಂಡು ತುಂಬ ರುಚಿಯಾಗಿ ತುಂಬ ಪರ್ಫೆಕ್ಟಾಗಿ ಈ ಟೊಮೊಟೊ ಬಾತ್ನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಾನು ಟೊಮೊಟೊ ಬಾತು ಮತ್ತು ಪಲಾವು ಇಂಥದ್ದು ಮಾಡಿದಾಗ ಸುಮಾರು ಜನ ಕಮೆಂಟ್ ಮಾಡಿ ಕೇಳಿದರು ರೇಷನ್ ಅಕ್ಕಿಯಲ್ಲಿ ಮಾಡ್ಬೋದಾ ಅಂತಂದ್ಬಿಟ್ಟು. ಖಂಡಿತ ಮಾಡ್ಬೋದು. ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಅಷ್ಟೇ ಅಲ್ಲ, ರೇಷನ್ ಅಕ್ಕಿಯಲ್ಲಿ ಮಾಡೋ ಈ ಟೊಮೊಟೊ ಬಾತ್ ಅಂತೂ ಈ ನಾರ್ಮಲ್ ಮಸೂರಿ ಅಕ್ಕಿಗಿಂತ ತುಂಬ ರುಚಿಯಾಗಿ ಬರುತ್ತೆ. ಲೇಟ್ ಮಾಡ್ದಿರಾ ಈ ಟೊಮೊಟೊ ಬಾತ್ ರೆಸಿಪಿನ ರೇಷನ್ ಅಕ್ಕಿನ ಉಪಯೋಗಿಸ್ಕೊಂಡು ಹೇಗೆ ಮಾಡ್ಕೊಳ್ಳೋದು ವಿಧಾನ ಏನು ಅಂತ ನೋಡೋಣ. ಮೊದಲನೇದಾಗಿ ನಾನಿಲ್ಲಿ 1.5 ಗ್ಲಾಸ್ ಆಗುವಷ್ಟು ರೇಷನ್ ಅಕ್ಕಿನ ತೊಗೊಂಡಿದ್ದೀನಿ. ಸೊ ಈ ಅಕ್ಕಿಯಲ್ಲಿ ನಾನು ಇಷ್ಟು ಕ್ವಾಂಟಿಟಿಗೆ ನಾನು ಎಲ್ಲರೂ ಸಹ ತೋರಿಸ್ಕೊಡ್ತೀನಿ. ಅಕ್ಕಿನ ಮೊದಲು ಈ ರೀತಿ ಒಂದು ದೊಡ್ಡ ಬೌಲ್ಗೆ ಹಾಕ್ಕೊಂಡು ಪಕ್ಕೆತ್ತಿಟ್ಕೊಳ್ಳಿ. ಈ 1.5 ಗ್ಲಾಸ್ ಆಗುವಷ್ಟು ಅಕ್ಕಿಗೆ 3 ಜನ ದೊಡ್ಡವರು ಹೊಟ್ಟೆ ತುಂಬ ತಿನ್ಬೋದು. ಅನಂತರ ಈಗ ಮಸಾಲೆಗೋಸ್ಕರ ಒಂದು ಮಿಕ್ಸರ್ ಜಾರ್ನಲ್ಲಿ 2 ಟೇಬಲ್ ಸ್ಪೂನ್ ಆಗುವಷ್ಟು ಹಸಿ ಕೊಬ್ಬರಿ, ಒಂದು 20 ಪೀಸ್ ಆಗುವಷ್ಟು ಬೆಳ್ಳುಳ್ಳಿ ಹೆಸಲು, 1.5 ಇಂಚ್ ಆಗುವಷ್ಟು ಶುಂಠಿ, ಅದೇ ರೀತಿ ಒಂದು ಅರ್ಧ ಈರುಳ್ಳಿ, ಒಂದು 2 ಪೀಸ್ ಹಾಕ್ಕೊಂಡ್ರೆ ಸಾಕು, ಮತ್ತು 1 ಟೊಮೊಟೊ ಹಣ್ಣು. ಇಷ್ಟು ಹಾಕ್ಕೊಂಡು ನಾವು ಈ ಮಸಾಲೆನ ಸ್ವಲ್ಪ ತರಿತರಿಯಾಗಿ ರುಬ್ಬಿ ತಗೊಳ್ಬೇಕು. ಆಗ ನಮಗೆ ಟೇಸ್ಟಿಯಾಗಿ ಬರುತ್ತೆ. ಈ ಥರ ಮಸಾಲೆ ರೆಡಿ ಮಾಡ್ಕೊಂಡಿದ್ದ ನಂತರ ಸ್ವಲ್ಪ ದಪ್ಪತ್ತಲ ಇರುವಂತಹ ಒಂದು ಕುಕ್ಕರ್ ಆಗಲಿ ಅಥವಾ ಒಂದು ಪಾತ್ರೆನ ಗ್ಯಾಸ್ ಮೇಲೆ ಇಟ್ಕೊಂಡು ಅದರಲ್ಲಿ 3 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡು 1-2 ಪಲಾವ್ ಎಲೆ, 1-2 ನಕ್ಷತ್ರದ ಹೂವು, 1-2 ಪೀಸ್ ಚಕ್ಕೆ, 8 ಲವಂಗ, ಅದೇ ರೀತಿ 1-2 ಮರಾಠಿ ಮೊಗ್ಗು, ಮತ್ತು 1-2 ಏಲಕ್ಕಿ, ಹಾಗೆಯೇ ಅರ್ಧ ಟೀ ಸ್ಪೂನ್ ಆಗುವಷ್ಟು ಸೋಂಪು ಇಷ್ಟನ್ನ ಹಾಕ್ಕೊಂಡು ಜಸ್ಟ್ ಒಂದ್ಸತಿ ಮಿಕ್ಸ್ ಮಾಡಿಕೊಡಿ. ಆಮೇಲೆ ಇದಕ್ಕೆ 1 ಈರುಳ್ಳಿನ ಈ ರೀತಿ ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕಿ, ಮತ್ತು 1-2 ಹಸಿ ಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡು ಸ್ವಲ್ಪ ಲೈಟ್ ಗೋಲ್ಡನ್ ಕಲರ್ ಬರೋ ತನಕ ನಾವು ಈರುಳ್ಳಿನ ಫ್ರೈ ಮಾಡ್ಕೊಳ್ಬೇಕು. ನಾನಿಲ್ಲಿ ಒಂದೇ ಈರುಳ್ಳಿನ ಹಾಕ್ಕೊಂಡಿರೋದು. ಸೊ ಇಷ್ಟು ಮಾತ್ರ ಇದು ಫ್ರೈ ಆಗಿದ ನಂತರ ಮತ್ತೆ ಇದಕ್ಕೆ ನಾವು ಫಸ್ಟೇ ಪೇಸ್ಟ್ ಮಾಡಿ ಎತ್ತಿಟ್ಕೊಂಡಿರೋ ಶುಂಠಿ, ಬೆಳ್ಳುಳ್ಳಿ, ಕೊಬ್ಬರಿ, ಟೊಮೊಟೊ, ಈರುಳ್ಳಿ ಇಷ್ಟನ್ನ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಆ ಹಸಿ ಸ್ಮೆಲ್ ಹೋಗೋ ತನಕ 1-2 ನಿಮಿಷ ಕಡಿಮೆ ಉರಿನಲ್ಲಿ ಮಾತ್ರ ಈ ರೀತಿ ಫ್ರೈ ಮಾಡ್ಕೊಳ್ಬೇಕು. ನಾವು ಇದನ್ನು ಸ್ವಲ್ಪ ತರಿತರಿಯಾಗಿ ರುಬ್ಬೋದ್ರಿಂದ ತುಂಬ ರುಚಿಯಾಗಿರುತ್ತೆ ತಿನ್ನುವಾಗ. ಇದನ್ನು ಮಿಸ್ ಮಾಡದೆ ತರಿತರಿಯಾಗಿ ರುಬ್ಕೊಳ್ಳಿ, ಚೆನ್ನಾಗಿರುತ್ತೆ ಆಗ. ಸೊ ಈ ರೀತಿ ಇದನ್ನ 1-2 ನಿಮಿಷ ಹಸಿ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡ್ಕೊಂಡಿದ್ದ ನಂತರ ಇದಕ್ಕೆ 1-2 ಟೇಬಲ್ ಸ್ಪೂನ್ ಆಗುವಷ್ಟು ಪುದೀನ ಸೊಪ್ಪುಗಳನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡು ಜಸ್ಟ್ ಒಂದ್ಸತಿ ಈ ರೀತಿ ಮಿಕ್ಸ್ ಮಾಡಿಕೊಡಿ. ಅದಾದಮೇಲೆ ಇದಕ್ಕೆ ಒಂದು ಕ್ಯಾರೆಟ್ ಕೂಡ ಈ ರೀತಿ ರೌಂಡಾಗಿ ಕಟ್ ಮಾಡಿ ಹಾಕಿ, ಅದೇ ರೀತಿ 1-2 ಚಿಕ್ಕದು ಆಲೂಗಡ್ಡೆ ಕೂಡ ಕಟ್ ಮಾಡಿ ಹಾಕ್ಕೊಳ್ಳಿ, ಮತ್ತು ಒಂದು 4 ಟೇಬಲ್ ಸ್ಪೂನ್ ಆಗುವಷ್ಟು ಹಸಿ ಬಟಾಣಿ ಕೂಡ ಹಾಕ್ಕೊಳ್ತಾ ಇದ್ದೀನಿ, ಮತ್ತು ಒಂದು 4 ಟೊಮೊಟೊ ಹಣ್ಣು ಕೂಡ ಈ ರೀತಿ ಉದ್ದುದಕ್ಕೆ ಕಟ್ ಮಾಡಿ ಹಾಕ್ಕೊಳ್ಳಿ. ಸೀಡ್ಸ್ ಬೇಕಾದರೆ ತೆಗೆದುಬಿಟ್ಟು ಹಾಕ್ಕೊಳ್ಳಿ. ಈ ರೀತಿ ಟೊಮೊಟೊ ಹಣ್ಣು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಆಮೇಲೆ ಇದಕ್ಕೆ ರುಚಿಗೆ ತగ్గಷ್ಟು ಉಪ್ಪು, ಮತ್ತು ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಅರಿಶಿಣದ ಪುಡಿ, 1 ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ, ಅದೇ ರೀತಿ ಒಂದು 3/4 ಟೀ ಸ್ಪೂನ್ ಆಗುವಷ್ಟು ಖಾರದ ಪುಡಿ ಅಥವಾ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿನ ಹಾಕ್ಕೊಳ್ಬೋದು. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ಈ ಕ್ಯಾರೆಟು ಮತ್ತು ಈ ಆಲೂಗಡ್ಡೆ ಅನ್ನೋದು ಆಪ್ಷನಲ್. ಇಷ್ಟ ಇದ್ದರೆ ಹಾಕ್ಬೋದು, ಇಲ್ಲಾಂದರೆ ಹಾಕದಿರ ಕೂಡ ಮಾಡ್ಬೋದು. ಹಾಕಿದ್ರೆ ಚೆನ್ನಾಗೇ ಇರುತ್ತೆ ಟೇಸ್ಟ್ ಅನ್ನೋದು. ಈ ರೀತಿ ಉಪ್ಪು ಮತ್ತು ಖಾರ, ಅರಿಶಿಣದ ಪುಡಿ ಇವೆಲ್ಲ ಹಾಕ್ಕೊಂಡಿದ್ದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಪ್ಲೇಟ್ನ ಮುಚ್ಚಿ ಈ ಟೊಮೊಟೊ ಹಣ್ಣು ಮೆತ್ತಗಾಗೋವರೆಗೂ ಹಾಗೆ ಬಿಡಬೇಕಾಗತ್ತೆ. 1-2-3 ನಿಮಿಷ ಕಡಿಮೆ ಉರಿನಲ್ಲಿ ಹಾಗೆ ಬಿಟ್ಟರೆ ಸಾಕು. ಚೆನ್ನಾಗಿ ಮೆತ್ತಗಾಗಿ ಈ ರೀತಿ ಗ್ರೇವಿ ಟೈಪ್ಗೆ ನಮಗಿದು ಫ್ರೈ ಆಗಿಬಿಟ್ಟಿರುತ್ತೆ. ನೋಡ್ಬೋದಲ್ವ ಈ ಥರ ನಮಗೆ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ. ನೋಡ್ಲಿಕ್ಕಂತೂ ತುಂಬಾ ಚೆನ್ನಾಗಿದೆ, ಕಲರ್ಫುಲ್ಲಾಗಿ. ಸೊ ಈ ಥರ ಟೊಮೊಟೊ ಹಣ್ಣು ಮೆತ್ತಗಾಗಿದ್ದ ನಂತರ ಮತ್ತೆ ಇದಕ್ಕೆ ಈಗ ನಾವು ನೀರನ್ನ ಹಾಕ್ಕೊಳ್ಬೇಕು. ನಾನಿಲ್ಲಿ 1.5 ಗ್ಲಾಸ್ ಆಗುವಷ್ಟು ಅಕ್ಕಿ ತೊಗೊಂಡಿದ್ದೀನಿ, 3 ಗ್ಲಾಸ್ ಆಗುವಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. 1:2 ರೇಷಿಯೋದಲ್ಲಿ ನಾವು ನೀರನ್ನ ಹಾಕ್ಕೊಳ್ಬೇಕು. ಈ ರೀತಿ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಕುದಿಯೋ ತನಕ ಇದನ್ನು ಹಾಗೆ ಬಿಡಬೇಕಾಗತ್ತೆ. ನೀರು ಕುದಿಯೋಷ್ಟರಲ್ಲಿ ನಾವೀಗ ಅಕ್ಕಿನ ತೊಳ್ಕೊಳ್ಳೋಣ. ಅಕ್ಕಿಗೆ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಕೈಯಲ್ಲಿ ಸ್ವಲ್ಪ ಪ್ರೆಸ್ ಮಾಡ್ತಾ 1-2-3 ಸತಿ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ಈ ರೇಷನ್ ಅಕ್ಕಿನ ನೆನೆಸೋದೇನು ಬೇಕಾಗೋದಿಲ್ಲ. ಮಸೂರಿ ಅಕ್ಕಿ ಆದರೆ ನಾವು ನೆನೆಸಿ ಮಾಡಿಕೊಂಡ್ರೆ ಚೆನ್ನಾಗಾಗತ್ತೆ. ಇದನ್ನು ನೆನೆಸೋ ಅಷ್ಟಿಲ್ಲ. ಈ ರೀತಿ ಚೆನ್ನಾಗಿ 1-2-3 ಸತಿ ವಾಶ್ ಮಾಡಿಕೊಂಡ್ರೆ ಸಾಕು. ಈಗ ಇನ್ನೊಂದು ಕಡೆ ಕುದೀತಾ ಇರೋ ಈ ನೀರಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅದೇ ರೀತಿ ಫಸ್ಟೇ ನಾವು ವಾಶ್ ಮಾಡ್ಕೊಂಡಿದ್ವಲ್ಲ ಅಕ್ಕಿ, ಆ ಅಕ್ಕಿನ ಈಗ ಹಾಕ್ಕೋಬೇಕು. ನಾನು ಇದನ್ನು ಲಿಡ್ನ ಕ್ಲೋಸ್ ಮಾಡಿ, ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಮಾಡ್ಕೊಳ್ತಾ ಇಲ್ಲ, ಹಾಗೆ ಡೈರೆಕ್ಟಾಗಿ ಜಸ್ಟ್ ಒಂದು ಪ್ಲೇಟ್ನ ಮುಚ್ಚಿ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ರೈಸ್ ಬಾತ್ ಐಟಮ್ಸು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ತಿನ್ನೋದಕ್ಕೆ. ಈ ರೀತಿ ಪ್ಲೇಟ್ನ ಮುಚ್ಚಿ ಒಂದು 5 ನಿಮಿಷ ಹಾಗೆ ಬಿಟ್ಬಿಡಿ ಮೀಡಿಯಮ್ ಫ್ಲೇಮ್ನಲ್ಲಿ. 5 ನಿಮಿಷ ಆದಮೇಲೆ ನಮಗೆ ಈ ರೀತಿ ನೀರು ಸ್ವಲ್ಪ ಕಡಿಮೆ ಆಗಿರುತ್ತೆ. ಅಕ್ಕಿ ಕೂಡ ಒಂದು ಅರ್ಧ ಭಾಗ ಬೆಂದಿರುತ್ತೆ, ನೋಡ್ಬೋದು.
ಸೊ ಈ ಥರ ಒಂದು 5 ನಿಮಿಷಕ್ಕೆ ಬೇಕಾದರೆ ನೀವು ಟೈಮರ್ನ ಇಟ್ಕೊಂಡಾದರೂ ಮಾಡ್ಕೊಳ್ಬೋದು. ಕರೆಕ್ಟಾಗಿ ಈ ಸ್ಟೇಜ್ಗೆ ಬಂದಿರತ್ತೆ. ಹೀಗಿದಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ತುಪ್ಪನ ಅದ್ರ ಮೇಲೆ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪುಗಳನ್ನು ಹಾಕ್ಕೊಳ್ಳಿ. ಬೇಕಿದ್ದರೆ ಹಾಕ್ಬೋದು, ಇಲ್ಲಾಂದರೆ ಹಾಕದಿರೋ ಆದರೂ ಮಾಡ್ಬೋದು. ಮತ್ತು ಪ್ಲೇಟ್ನ ಮುಚ್ಚಿಬಿಟ್ಟು ಒಂದು ಹಳೆ ತವಾನ ಗ್ಯಾಸ್ ಮೇಲೆ ಇಟ್ಟು ಅದ್ರ ಮೇಲೆ ಈ ಕುಕ್ಕರ್ನ ಇಟ್ಟು ಮತ್ತು ಅದ್ರ ಮೇಲೆ ಸ್ವಲ್ಪ ಭಾರನ ಇಟ್ಬಿಟ್ಟು ಒಂದು 5 ನಿಮಿಷ ಫುಲ್ ಕಡಿಮೆ ಊರಿನಲ್ಲಿ ಮಾತ್ರ ಒಂದು 5 ನಿಮಿಷ ಹಾಗೆ ಬಿಟ್ಬಿಡಿ. 5 ನಿಮಿಷ ಆದಮೇಲೆ ಗ್ಯಾಸ್ ಆಫ್ ಮಾಡಿಕೊಂಡು ಒಂದು 15 ನಿಮಿಷ ಇದನ್ನ ತಣ್ಣಗಾಗ್ಲಿಕ್ಕೆ ಬಿಡಬೇಕು, ಅಂದರೆ ಸೆಟ್ ಆಗಬೇಕದು. ಇಷ್ಟರಲ್ಲಿ ನಾವು ಚಟ್ನಿ ಮಾಡ್ಕೊಳ್ಳೋಣ. ಈ ರೀತಿ ಒಂದು ಮಿಕ್ಸರ್ ಜಾರ್ನಲ್ಲಿ ಅರ್ಧ ಕಪ್ನಷ್ಟು ಹಸಿ ಕೊಬ್ಬರಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ. ಮತ್ತು ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ, ಮತ್ತು ಒಂದು ಅರ್ಧ ಇಂಚ್ ಆಗುವಷ್ಟು ಶುಂಠಿ, 1 ಪೀಸ್ ಆಗುವಷ್ಟು ಬೆಳ್ಳುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು 2-3 ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆಪಪ್ಪು ಹಾಕ್ಕೊಂಡು ಮತ್ತು ಇದನ್ನು ನಾವು ಸ್ವಲ್ಪ ತರಿಯಾಗಿ ರುಬ್ಕೊಳ್ಬೇಕು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಳ್ಳಿ. ಸ್ವಲ್ಪ ತರಿಯಾಗಿ ಗಟ್ಟಿಯಾಗಿ ರುಬ್ಕೊಳ್ಳಿ, ಟೇಸ್ಟ್ ಚೆನ್ನಾಗಿರುತ್ತೆ. ಈ ಚಟ್ನಿ ನಮಗೆ ಈ ಥರ ರೈಸ್ ಬಾತ್ ಐಟಮ್ಸ್ಗೆ ಅಲ್ಲ, ದೋಸೆ ಇಡ್ಲಿ ಕೂಡ ತುಂಬ ಚೆನ್ನಾಗಿರುತ್ತೆ. ಒಂದು 5 ನಿಮಿಷ ಆದಮೇಲೆ ಗ್ಯಾಸ್ ಆಫ್ ಮಾಡಿ 15 ನಿಮಿಷ ಸ್ವಲ್ಪ ಹೊತ್ತು ಹಾಗೆ ಬಿಟ್ಟು ಅದಾದಮೇಲೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಒಂದು ಒಳ್ಳೆ ಫ್ಲೇವರ್ಫುಲ್ಲಾಗಿ ತುಂಬ ಸೂಪರಾಗಿ ನಮಗೆ ಟೊಮೊಟೊ ಬಾತ್ ಅನ್ನೋದು ರೆಡಿಯಾಗಿರುತ್ತೆ. ಈ ಥರ ಮಾಡಿಕೊಡಿ, ತಟ್ಟೆ ತುಂಬ ಊಟ ಮಾಡ್ತಾರೆ, ಹೊಟ್ಟೆ ತುಂಬ ಊಟ ಮಾಡ್ತಾರೆ, ಅಷ್ಟು ಚೆನ್ನಾಗಿರುತ್ತೆ. ಸೊ ಲೇಟ್ ಮಾಡ್ತೀರಾ, ನೀವು ಕೂಡ ತಪ್ತೀರಾ ಒಂದ್ಸತಿ ಟ್ರೈ ಮಾಡಿ. ಮಾಡಿದಾದ್ಮೇಲೆ ಹೇಗೆ ಬಂತು ಅಂತ ಮರೆಯದೆ ಕಾಮೆಂಟ್ ಮಾಡಿ. ಹಾಗೆ ಇವತ್ತಿನ ಈ ಚಟ್ನಿ ಮತ್ತು ಟೊಮೊಟೊ ಬಾತ್ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ತಪ್ಪದೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಕೊಂಡು ಶೇರ್ ಮಾಡಿ. ಮತ್ತಷ್ಟು ರೆಸಿಪೀಸ್ಗಾಗಿ ನೀಲು ಕುಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಬರುವಂಥ ಬೆಲ್ ಬಟನ್ನ ಒತ್ತಿ. ಥ್ಯಾಂಕ್ ಯು. ಕೀಪ್ ವಾಚಿಂಗ್ ನೀಲು ಕುಕಿಂಗ್.